ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಲು ಕೂಡ ಮರಿಬೇಡಿ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದರೆ, ಕಾರ್ಕಳ ತಾಲೂಕಿನ ಜಾರ್ಕಾಳ ಮಂಡ್ಲಿ ಅನ್ನುವಂಥ ಶಾಲೆಯಲ್ಲಿ ಇವತ್ತು ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಒಂದು ವೋಟಿಂಗ್ ನಡೀತಿದೆ. ಅಂದರೆ ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲೂ ಕೂಡ ಅಂತ ಮುಖ್ಯಮಂತ್ರಿ ಚುನಾವಣೆ ಅಂತ ಒಂದು ಶಾಲೆಯಲ್ಲೇ ಮಾಡ್ತಾರೆ. ಆದರೆ ಈ ಬಾರಿ ಜಾರ್ಕಾಳ ಮಂಡ್ಲಿ ಒಂದು ಪ್ರೈಮರಿ ಸ್ಕೂಲಲ್ಲಿ ಒಂದು ವಿಶೇಷ ಮಾದರಿಯಲ್ಲಿ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳಿದರೆ, EVM ಅನ್ನು ಬಳಸಿಕೊಂಡು, ಅಂದರೆ EVM ಎಲ್ಲ ಮೊಬೈಲಲ್ಲಿ EVM ಅಂತ ಆ್ಯಪ್ ಎಲ್ಲ ಬರ್ತದೆ, ಅದನ್ನು ಬಳಸಿಕೊಂಡು ಮಕ್ಕಳನ್ನೆಲ್ಲ ಬಳಸಿಕೊಂಡು ಯಾವಾಗ ನಮ್ಮ ಆಧುನಿಕ ರೀತಿಯಲ್ಲಿ ತಂತ್ರಜ್ಞಾನವನ್ನು ಬಳಸಿ ಹೇಗೆ ಚುನಾವಣೆ ನಡೆಯುತ್ತದೆ, ನಮ್ಮ ಲೋಕಸಭೆ ಆಗೋದು ಕೇಂದ್ರ ಅದು ಆ ಒಂದು ಮಾದರಿಯಲ್ಲಿ ಚುನಾವಣೆಯನ್ನು ನಡೆಸ್ತಿದ್ದಾರೆ. ಅದು ಹೇಗಿರ್ತದೆ, ಅದನ್ನು ಹೇಗೆಲ್ಲ ಆಯೋಜನೆ ಮಾಡಿದ್ದಾರೆ ಅಂತ ನಾವು ಅಲ್ಲಿ ಹೋಗಿ ತಿಳ್ಕೊಳ್ಳೋಣ ಗೈಸ್. ನಾವೀಗ ಜಾರ್ಕಾಳ ಮಂಡ್ಲಿ ಶಾಲೆಗೆ ಬಂದಿದ್ದೇವೆ. ಇಲ್ಲಿನ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ಪ್ರಜ್ವಲ್ ಜೈನ್ ಅಂತ ಇದ್ದಾರೆ, ಇಲ್ಲಿನ ಶಿಕ್ಷಕರು. ಅವರೊಂದಿಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಾವು ಕಾರ್ಕಳ ತಾಲೂಕಿನ ಜಾರ್ಕಾಳ ಮಂಡ್ಲಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದೇವೆ. ಇವತ್ತು ವೋಟಿಂಗ್ ನಡೀತಾ ಇದೆ. ಇಲ್ಲಿನ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಇಲ್ಲಿನ ಶಿಕ್ಷಕರಾದಂತಹ ಪ್ರಜ್ವಲ್ ಜೈನ್ ಸರ್ ಅವರಿದ್ದಾರೆ. ಅವರೊಂದಿಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಇದು ನೀವು ಈ ಬಾರಿ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಿದ್ದೀರಿ, ಇದರ ಬಗ್ಗೆ ನಮಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಅಂದರೆ ನಾವು ವಿಶೇಷವಾಗಿ ಮಕ್ಕಳಲ್ಲಿ ಪ್ರಜಾಪ್ರಭುತ್ವದ ಆಶಯಗಳನ್ನು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಗೆ ಮತದಾನ ಮಾಡುವಂಥದ್ದು, ಮತದಾನದ ಅವಶ್ಯಕತೆಗಳೇನು, ಭ್ರಷ್ಟಾಚಾರ ಮುಕ್ತ ರೀತಿಯಲ್ಲಿ ಮತದಾನವನ್ನು ಹೇಗೆ ಮಾಡುವಂಥದ್ದು, ಈ ಎಲ್ಲ ಜಾಗೃತಿಗಳು ಮಕ್ಕಳಿಗೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಲೆಯ ಸಂಸತ್ತು ಚುನಾವಣೆ ಏನಿದೆ ಅದನ್ನು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮಾದರಿಯಲ್ಲಿ ನಾವು ಇವತ್ತು ಸಂಘಟನೆ ಮಾಡಿದ್ದೇವೆ. ನಮ್ಮ ಮುಖ್ಯ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಎಲ್ಲ ಚುನಾವಣಾ ಪ್ರಕ್ರಿಯೆಗಳು ನಡೀತಾ ಇದೆ. ಮಕ್ಕಳು ಕೂಡ ಬಹಳ ಆಸಕ್ತದಾಯಕರಾಗಿದ್ದಾರೆ ಆ ಚುನಾವಣೆಗಳನ್ನು ಪ್ರಕ್ರಿಯೆ. ಸೇಮ್ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಶಾಲಾ ಸಂಸತ್ನ ಚುನಾವಣೆಗಳು ನಡೀತದೆ. ಸಾಮಾನ್ಯವಾಗಿ ಎಲ್ಲ ಶಾಲೆಯಲ್ಲಿ ಕೂಡ ನಾರ್ಮಲ್ ಆಗಿ ಮಾಡ್ತಾರೆ, ಸೆಲೆಕ್ಟ್ ಮಾಡಿ ಮಕ್ಕಳಿಂದ ವೋಟಿಂಗ್ ಎಲ್ಲ ಮಾಡಿಸಿ. ಆದರೆ ಈ ಬಾರಿ ನೀವು ಒಂದು ವಿಶೇಷ ಮಾದರಿಯಲ್ಲಿ ಮಾಡ್ತಿದ್ದೀರಿ, ಅಂದರೆ EVM ಎಲ್ಲ ಬಳಸ್ಕೊಂಡಂಥ ಒಂದು ಮಾಹಿತಿಗಳನ್ನು ನಮಗೆ ಸಿಕ್ಕಿದೆ. ಆ ಪ್ರಕಾರವಾಗಿ ಅದರ ಬಗ್ಗೆ ಎಲ್ಲ ನಿಮ್ಮ ಐಡಿಯಾ, ನಿಮ್ಮ ಒಬ್ಬರೇ ಅಭಿಪ್ರಾಯವ ಅಥವಾ ಎಲ್ಲ ಸೇರಿಕೊಂಡು ಹೇಗೆ ಅಂತ? ಒಂದು 6 ವರ್ಷಗಳ ಹಿಂದೆ ನಾವೊಮ್ಮೆ ಈ ಶಾಲೆಯಲ್ಲಿ EVM ಮಾದರಿಯ ಮತದಾನವನ್ನೇ ಮಾಡಿದ್ವಿ. ಅದು ಉದಯವಾಣಿ ದಿನಪತ್ರಿಕೆಯಲ್ಲೂ ಕೂಡ ಪ್ರಕಟ ಆಗಿತ್ತು. ತುಂಬ ಪ್ರಶಂಸೆಗಳು ವ್ಯಕ್ತವಾದಂಥ ನಿಟ್ಟಿನಲ್ಲಿ ಈ ಬಾರಿ ಕೂಡ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿದ್ದಾರೆ. ಅವರನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಶಿಕ್ಷಕರು ಸೇರಿಕೊಂಡು ಆಯೋಜನೆಯನ್ನು ಮಾಡಿರುವಂಥದ್ದು. ವೀಕ್ಷಕರೇ, ನಮ್ಮ ಮುಂದೆ ಇವತ್ತು ಜಾರ್ಕಾಳ ಮಂಡ್ಲಿ ಶಾಲೆಯ HM ಆದಂಥ ರತ್ನಮ್ಮ ಇವರಿದ್ದಾರೆ. ನಮಸ್ತೆ ಮೇಡಮ್. ನೀವು ಈ ವರ್ಷ ಒಂದು ವಿಶಿಷ್ಟ ಮಾದರಿಯಾದಂತಹ ಒಂದು ಚುನಾವಣಾ ಪದ್ಧತಿಯನ್ನು ಆರಂಭಿಸಿದ್ದೀರಿ. ಇದರ ಬಗ್ಗೆ ನೀವು ಏನು ಹೇಳ್ತೀರಾ, ಮತ್ತು ಇದರ ಪೂರ್ವ ತಯಾರಿಯಲ್ಲಿ ಹೇಗೆ ನಡೀತಿದೆ ಎಂದು ತಿಳಿಸಿಕೊಡಿ. ಸರಿ ಸರ್. ಈ ದಿನ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ 2025-26ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆ ನಡೀತಾ ಇದೆ. ಇದಕ್ಕಿಂತ ಮೊದಲಿಗೆ ಒಂದು ವಾರದ ಮುಂಚೆಲೇ ಮಕ್ಕಳಿಗೆ ಚುನಾವಣೆಯಲ್ಲಿ ಅಭ್ಯರ್ಥಿಗಳಿಗೆ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ಮತ್ತು ಅಭ್ಯರ್ಥಿಗಳಿಗೆ ತಮ್ಮದೇ ಆದ ಚಿಹ್ನೆಗಳನ್ನು ಕೊಡಲಿಕ್ಕೆ ಅವಕಾಶ ಇತ್ತು. ಚಿಹ್ನೆಗಳನ್ನು ಕೊಟ್ಟು ಅವರು ಮಕ್ಕಳಿಗೆ ಈ ರೀತಿಯಾದಂತಹ ಒಂದು ಬ್ಯಾಲೆಟ್ ಪೇಪರ್ನ ತಯಾರು ಮಾಡಿ ಮಕ್ಕಳ ಚಿಹ್ನೆಗಳು ಮತ್ತು ಅವ್ರ ಮತವನ್ನು ಹಾಕಬೇಕು, ಮತ್ತು ಒಬ್ಬ ಅಭ್ಯರ್ಥಿಗೆ ಒಂದೇ ಮತ ನೀಡಲಿಕ್ಕೆ ಅವಕಾಶ ಇರೋದು ಅಂತ ತಿಳಿಸಿ, ಮತ್ತು ಅಭ್ಯರ್ಥಿಗೂ ಕೂಡ ಅಭ್ಯರ್ಥಿ ಹತ್ರನೂ ಕೂಡ ಅವರು ಮತವನ್ನು ಕೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ಈ ದಿನ ಚುನಾವಣೆ ಪ್ರಾರಂಭ ಆಗಿದೆ. ಈ EVM ಮೂಲಕನೇ ನಾವು ಮಕ್ಕಳಿಗೆ ಮತ ಚಲಾವಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಇದರ ಮುಖ್ಯ ಉದ್ದೇಶ ಚುನಾವಣೆಯ ಬಗ್ಗೆ ಮಕ್ಕಳಿಗೆ ಅರಿವನ್ನು ಮೂಡಿಸಬೇಕು, ಮತ್ತು ಭ್ರಷ್ಟಾಚಾರ ಮುಕ್ತವಾದಂತಹ ವೋಟ್ ಮಾಡಬೇಕು, ಮತ್ತು ಮಕ್ಕಳು ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು. ಇದಕ್ಕೆಲ್ಲ ಮಕ್ಕಳು ಪೂರ್ವ ತಯಾರಿಯಾಗಿ ಬಂದಿದ್ದಾರೆ ಇವತ್ತು ಶಾಲೆಗೆ. ಚುನಾವಣೆ ಪ್ರಕ್ರಿಯೆ ಈಗ ಆರಂಭ ಆಗ್ತಾ ಇದೆ. ಎಲ್ಲ ಶಾಲೆಯ ಮತದಾರರು ಸುಮಾರು 68 ಮಂದಿ ಶಾಲಾ ದಾಖಲಾತಿಯ ಮಕ್ಕಳಿದ್ದಾರೆ. ನಾವು ವೋಟರ್ ID ಅನ್ನುವಂಥ ಪರಿಕಲ್ಪನೆಯನ್ನು ಮಕ್ಕಳಿಗೆ ಮೂಡಿಸಲಿಕ್ಕೆ ಅವರ ಶಾಲೆಯಿಂದ ಒದಗಿಸಿರುವಂಥ ಗುರುತಿನ ಚೀಟಿ ಏನಿದೆ, ID ಕಾರ್ಡ್ ಏನಿದೆ, ಅದನ್ನೇ ನಾವು ಮಕ್ಕಳಿಗೆ ವೋಟರ್ ID ಅನ್ನುವಂಥ ಪರಿಕಲ್ಪನೆಯನ್ನು ಮೂಡಿಸಿ ಮತದಾನದ ಪ್ರಕ್ರಿಯೆಗೆ ಭಾಗವಹಿಸಲಿಕ್ಕೆ ಅವಕಾಶ ಕೊಡ್ತಿದ್ದೇವೆ.
ಯಾರಿಗೆ ವೋಟರ್ ಐ ಡಿ ಇಲ್ವೋ, ಯಾರ ಕೈಯಲ್ಲಿ ಐ ಡಿ ಕಾರ್ಡ್ ಇಲ್ವೋ ಶಾಲೆದು, ಅವರು ಈ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಮತದಾನದ ಪ್ರಕ್ರಿಯೆಯಲ್ಲಿ ವೋಟರ್ ಐ ಡಿಯ ಮಹತ್ವ ಏನು ಅನ್ನೋದನ್ನು ಮಕ್ಕಳು ತಿಳ್ಕೊಳ್ತಾರೆ ಅನ್ನುವಂಥದ್ದು ಇದರೊಂದು ಪರಿಕಲ್ಪನೆ. ಇಲ್ಲಿಂದ ನೇರವಾಗಿ ಮಕ್ಕಳು ಮತದಾನ ಕೇಂದ್ರವನ್ನು ಪ್ರವೇಶ ಮಾಡ್ತಾರೆ. ಇಲ್ಲಿ ನಮ್ಮ ಎಲ್ಲ ಶಿಕ್ಷಕರು ಮತದಾನದ ಸಿಬ್ಬಂದಿಗಳಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಮಕ್ಕಳ ಹಾಜರಾತಿ ಪಟ್ಟಿ ಏನಿದೆ ಅದನ್ನು ಮತದಾರರ ಪಟ್ಟಿಯನ್ನಾಗಿ ನಾವು ಅದನ್ನು ಪರಿಕಲ್ಪನೆ ಮಾಡಿಕೊಳ್ತಾ ಇದ್ದೇವೆ. ಆನಂತರ ಮುಂದೆ ನೆಕ್ಸ್ಟ್ 2ನೇ ಟೀಚರ್ ಮತದಾನದ ಹಾಕಿದಂಥ ಎಲ್ಲ ಮತದಾರರಿಗೂ ಕೂಡ ಕೈಗೆ ಶಾಯಿಯನ್ನು ಹಾಕಿ ಮತದಾನದ ಗುರುತನ್ನು ಮಾಡ್ತಾರೆ. 3ನೇ ಹಂತದಲ್ಲಿ ಬ್ಯಾಲೆಟನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಮೇಡಮ್ ಒಬ್ಬರು ಮಾಡ್ತಾರೆ. ಅಲ್ಲವರು ಬ್ಯಾಲೆಟನ್ನು ಓಪನ್ ಮಾಡಿದರೆ ಮಾತ್ರ EVMನಲ್ಲಿ ಅವರಿಗೆ ಮತದಾನ ಹಾಕಲಿಕ್ಕೆ ಅವಕಾಶ ಆಗ್ತದೆ. ಮತ್ತು ಇಲ್ಲಿ ನಮ್ಮ ಶಿಕ್ಷಕರು ಚುನಾವಣೆಯ ಮುಖ್ಯ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ಮಕ್ಕಳಿಗೆ ಬ್ಯಾಲೆಟನ್ನು ಹಾಕಿ ಶಾಲೆಯ ಮೊಹರನ್ನು ಹಾಕಿ ಆ ಬ್ಯಾಲೆಟನ್ನು ಕೆಲಸ ಮಾಡ್ತಾರೆ. ಅಲ್ಲಿಂದ ಮಕ್ಕಳು ನೇರವಾಗಿ EVM ಮಿಷನ್ ಹಾಕಿ ಬರ್ತಾರೆ. ಇಲ್ಲಿ ನಾವು ಅವರಿಗೆ EVMನ ಪರಿಕಲ್ಪನೆಯನ್ನು ಇಟ್ಕೊಂಡಿದ್ದೇವೆ. ಇಲ್ಲಿ EVM ಕೆಲಸವನ್ನು ಮಾಡ್ತದೆ. ಮಗು ಅವರ ಆಯ್ಕೆಯನ್ನು ಅಲ್ಲಿ ಮಾಡ್ತಾರೆ. ಈ ರೀತಿ ಅವರ ಆಯ್ಕೆಯನ್ನು ಪ್ರೆಸ್ ಮಾಡಿದಾಗ ಬೀಪ್ ಸೌಂಡ್ನೊಟ್ಟಿಗೆ ಮತ ಸಂಪೂರ್ಣ ಆಗಿದೆ ಅನ್ನುವಂಥದ್ದು ಆಗ್ತದೆ. ನೆಕ್ಸ್ಟ್ 2ನೇಗೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಬ್ಯಾಲೆಟ್ ಪ್ರಕ್ರಿಯೆಯ ಮೂಲಕ ಚುನಾವಣೆ ಆಗ್ತದೆ. ಅಲ್ಲವರ ಕೈಯಲ್ಲಿ ಬ್ಯಾಲೆಟ್ ಶೀಟ್ ಇರ್ತದೆ ಟೀಚರ್ ಕೊಟ್ಟಿರುವಂಥ, ಅದರಲ್ಲಿ ಅವರ ಆಯ್ಕೆ ಆಗ್ತದೆ. ಅದಕ್ಕೆ ಟಿಕ್ ಮಾಡುವ ಮುಖಾಂತರ ಅದನ್ನು ಮತಪೆಟ್ಟಿಗೆಯಲ್ಲಿ ಹಾಕ್ತಾರೆ. ಕೊನೆಗೆ ಎಲ್ಲ ಪ್ರಕ್ರಿಯೆಗಳು ಮುಗಿದ ಬಳಿಕ ಮತದಾನದ ಎಣಿಕೆಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ. ಎಲ್ಲ ಚುನಾವಣಾ ಪ್ರಕ್ರಿಯೆಗಳು ಈಗ ಮುಕ್ತಾಯಗೊಂಡಿದೆ. ಇದೀಗ ಮತ ಎಣಿಕೆ, ಇದು ಕೂಡ EVM ಮಾದರಿಯಲ್ಲೇ ನಡೀತದೆ. ಚುನಾವಣಾ ಪ್ರಕ್ರಿಯೆಗಳು ಮುಗಿದ ನಂತರ ಕ್ಲೋಸ್ ಅನ್ನುವಂಥ ಬಟನನ್ನು ಕ್ಲಿಕ್ ಮಾಡಬೇಕು. ನಂತರ ರಿಸಲ್ಟ್ನ ಪ್ರಕ್ರಿಯೆಯನ್ನು ಒತ್ತಿದಾಗ ಯಾರ್ಯಾರಿಗೆ ಎಷ್ಟೆಷ್ಟು ಮತ ಬಂದಿದೆ, ಯಾರು ವಿಜೇತರು ಅನ್ನೋದು ಇಲ್ಲಿ ಶೋ ಆಗ್ತದೆ. ಅದರದ ಮೇಲೆ ಯಾರು ಅತಿ ಹೆಚ್ಚು ಮತವನ್ನು ಪಡೆದಿದ್ದಾರೆ ಅನ್ನೋದನ್ನು ನಾವು ನಿರ್ಧಾರ ಮಾಡ್ತೇವೆ. ಅರಿಲ್ಲ ಪಡಿಸೋದು. ಸಾಕ್ಷಿ 4, ಅಮಿತ್ 24, ಅಭಿಕ್ಷಾ 33, ನೋಟ 2, ಸಾಕ್ಷಿ 4, ಅಮಿತ್ 24, ಅಭಿಕ್ಷಾ 33, ನೋಟ 2 ಅನ್ನತ್ತೆ. ನೆಕ್ಸ್ಟ್ ಇದರಲ್ಲಿ ಮತದಾನ ಪೆಟ್ಟಿಗೆ, ಇದರಲ್ಲಿ ಕೂಡ ಅಷ್ಟೇ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಮತವನ್ನು ಹಾಕಿರ್ತಾರೆ. ಅದರ ಕ್ರಮೇಣ ನಾವು ಪೆಟ್ಟಿಗೆಯನ್ನು ಓಪನ್ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಬಿದ್ದಿದೆ ಅನ್ನೋದನ್ನು ನಾವು ಲೆಕ್ಕ ಮಾಡಿ ಯಾರು ವಿಜೇತರು ಅನ್ನೋದನ್ನು ಘೋಷಣೆ ಮಾಡಿದ್ದೇವೆ. ಇವತ್ತು ನಾವು ಶಾಲೆಯಲ್ಲಿ ಶಾಲಾ ಸಂಸತ್ತಿಗೆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಚುನಾವಣೆಗಳನ್ನು ನಡೆಸಿದ್ದೇವೆ. ನಮ್ಮೆಲ್ಲ ಶಿಕ್ಷಕರು ಕೂಡ ಉತ್ತಮ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ಮಕ್ಕಳ ಸಕ್ರಿಯ ಭಾಗವಹಿಸಿದಲ್ಲಿ ಚುನಾವಣೆ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ.